अस्सलाम वालेकुम, जय भीम। आज सोशल डेमोक्रेटिक पार्टी ऑफ इंडिया यहाँ पे आने का मकसद जो है, कांग्रेस गवर्नमेंट ने हाल ही में कुछ लोगों के केस वापस ली है, जिसमें एक्टिविस्ट भी हैं और गैर सियासी लोग भी हैं। उसके साथ साथ ये बजरंग दल आरएसएस लोगों को भी इन्होंने रिलीज़ दिया है। ये शर्म की बात है। हमें जो एक्टिविस्ट हैं, जो ऑर्गेनाइजेशन के लीडर हैं, उनको रिहा किए, हमें खुशी है, लेकिन इनको रिहा नहीं करना चाहिए था। कांग्रेस गवर्नमेंट को समझना चाहिए ये सेक्युलर मुल्क है। इन्होंने कम्युनल बातें करते हैं तो उनको भी आज़ाद देते हैं, तो ये शर्म की बात है, क्योंकि ये लोग दिन ब दिन नफरत फैला रहे हैं इस मुल्क में। ऐसे लोगों को अंदर डालना चाहिए, वो छोड़ के इन्होंने बाहर छोड़ रहा है उनको। तो ये मुल्क जो है हमारा गंगा जमुना तहजीब का मुल्क है, इसको बिगाड़ने के लिए ये काम कर रहे हैं। जितने भी बड़े बड़े कंपनीज हैं, अल कबीर, अरबाइन, MKR, ये जितने भी हैं, हिंदूज चला रहे हैं इस कंपनी को। मैं बजरंग दल, RSS और राम सेना से कहना चाहता हूँ, अगर तुम्हारे में दम है तो इनको बंद करके दिखाओ। मैं समझता हूँ कि तुम कोई अच्छे ऑर्गेनाइजेशन के लोग हैं, कोई अच्छा काम कर रहे हैं। अरे वहाँ जाकर देखो कितने गायों को काटा जा रहा है, कितने गायों को मारा जा रहा है। तुम निहत्थे लोगों के ऊपर हमला करते हो। मैं पुलिस डिपार्टमेंट से भी कहना चाहता हूँ कि जाके इनको बंद कीजिए। अगर तुम्हारे हाथ से होता है तो, नहीं होता तो छोटे लोगों को क्यों तकलीफ दे रहे हो आप लोग? ये तकलीफ नहीं देना चाहिए, ये क्योंकि एक सेकुलर मुल्क है। यहाँ पे हर मज़हब को मानने वालों को अपने अपने मज़हब पे चलने की आज़ादी है। तुम्हें वो आज़ादी को ख़त्म कर रहे हैं, ये बड़े अफसोस की बात है, ये दुख की बात है। आप करते रहेंगे, एक ना एक दिन लोग समझेंगे। ये तुम्हारी इन हरकतों को लोग समझेंगे और उसके लिए SDPI पार्टी मौजूद है, इनको ख़त्म करने के लिए। इंशाल्लाह आएगी एक दिन, पूरे जितने भी कम्युनिटीज़ हैं हमारे प्लेटफॉर्म पर आएंगे, अपना उम्मीद है, और इनको मुंह तोड़ जवाब देंगे। जब हमें पावर में आएंगे तो इनको अपना इनका सबक सिखाएंगे, इनको इनमें कितने गलतियाँ हैं उसकी सज़ा दिलाएंगे। इतना कहते अपने बात को खत्म करो। ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಏನು ಇಂದು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಸ್ಪಷ್ಟವಾಗಿದೆ. ಏನು ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ಈ ಅಹಿಂದ ವರ್ಗಗಳ ಸರ್ಕಾರ ಅಂಥೇಳಿ ಏನು ಈ ಕಾಂಗ್ರೆಸ್ ಸರ್ಕಾರ ಹೇಳಿ ರಾಜ್ಯದಲ್ಲಿ ಆಡಳಿತ ಏನು ಮಾಡ್ತಾ ಇದೆ. ಈ ಸರ್ಕಾರ ಏನು ಆದೇಶವನ್ನು ತಂದಿದೆ, ಪ್ರಕರಣಗಳನ್ನು ಏನು ಹಿಂಪಡೆಯುವ ಆದೇಶ, ಇದರಲ್ಲಿ ಅನೇಕ ಪ್ರಕರಣಗಳನ್ನು ಇವರು ಹಿಂಪಡೆದಿದ್ದಾರೆ. ಅದರಲ್ಲಿ ಏನು ಸಾಮಾಜಿಕ ಹೋರಾಟಗಾರರ ಪ್ರಕರಣಗಳಿರ್ಬೋದು ಮತ್ತು ರೈತ ಪರ ಹೋರಾಟರಾಗಿರುವ ಪ್ರಕರಣಗಳಿರುವ ಇಂಥ ಅನೇಕ ಪ್ರಕರಣಗಳನ್ನು ಇವರು ಏನು ಹಿಂಪಡೆದಿದ್ದಾರೆ. ಅದರ ಬಗ್ಗೆ ನಮಗೇನು ಇಲ್ಲ, ನಮಗೆ ಹೆಮ್ಮೆ ಇದೆ. ಇಂಥ ಪ್ರಕರಣಗಳನ್ನು ಹಿಂಪಡೆಯಬೇಕು. ಆದರೆ ಅದರ ಜೊತೆ ಇದರ ಹಿಂಬಾಲಿಕವಾಗಿ ಏನು RSS, BJP, ಆಮೇಲೆ VHP, ಶ್ರೀರಾಮ ಸೇನೆಯ ಗುಂಡಾಗಳ ಮೇಲಿರುವಂತಹ ಕೂಡ ಪ್ರಕರಣಗಳನ್ನು ಕೂಡ ಇವರು ಹಿಂಪಡೆದಿದ್ದಾರೆ. ಇದರ ವಿರುದ್ಧವಾಗಿ ನಾವು ಏನು ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿ ವಿರೋಧ ವ್ಯಕ್ತವನ್ನು ಪಡಿಸಿದ್ದೇವೆ. ಯಾಕಂತಂದ್ರೆ ಇವರು ಹಿಂಪಡೆದಿರುವಂತ ಏನು ಪ್ರಕರಣಗಳಿದ್ದಾವೆ, 52 ಪ್ರಕರಣಗಳು, ಅದರಲ್ಲಿ 18 ಪ್ರಕರಣಗಳು ಇಂತಹ ಕೋಮು ವಿಷಬೀಜವನ್ನು ಬಿತ್ತುವಂತಹ ನಾಯಕರ ಮೇಲಿರುವಂತಹ ಪ್ರಕರಣಗಳು. ಇವರೇನು ಈ ಕಾಂಗ್ರೆಸ್ ಸರ್ಕಾರ ಪ್ರಕರಣಗಳನ್ನು ಹಿಂಪಡೆದಿರುವಂಥದ್ದು. ಅದರಲ್ಲಿ ಪುನೀತ್ ಕೆರೆಹಳ್ಳಿ ಅಂತ ಒಂದು ಗುಂಡಾ ಕಾಯ್ದೆಯಲ್ಲಿ ಇರುವಂತಹ ಪುನೀತ್ ಕೆರೆಹಳ್ಳಿ ಅಂತಹವನ ಮೇಲೆ ಇರುವಂತಹ ಪ್ರಕರಣಗಳನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ. ಯಾರು ಈ ಪುನೀತ್ ಕೆರೆಹಳ್ಳಿ? ನಿಮ್ಗೆ ಗೊತ್ತಿರಬೇಕು, ದನದ ಹೆಸರಿನಲ್ಲಿ ಏನು ಇದ್ರೀಸ್ ಪಾಜಾ ಅಂತ ಹೇಳಿ ಒಬ್ಬ ಮುಸ್ಲಿಂ ಅಮಾಯಕ ಯುವಕನನ್ನು ಕೊಂದಂತ ಇದೇ ಪುನೀತ್ ಕೆರೆಹಳ್ಳಿ. ಆಮೇಲೆ ಗೋ ರಕ್ಷಣೆಯ ನೆಪದಲ್ಲಿ ಅಥವಾ ಹೆಸರಿನಲ್ಲಿ ಅಮಾಯಕ ಮುಸ್ಲಿಂ ಯುವಕರನ್ನು ಹಿಡಿದು ಬಡಿಯುವಂತಹ ಏನು ನೈತಿಕ ಪೊಲೀಸ್ಗಿರಿಯನ್ನು ಮಾಡುವಂತ ಇದೇ ಪುನೀತ್ ಕೆರೆಹಳ್ಳಿಯ ಪ್ರಕರಣಗಳನ್ನು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿರುವಂಥದ್ದು ಪ್ರಕರಣಗಳನ್ನು. ಆ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್, BJPಯ ಶಾಸಕ, ಈಗ BJPಯಿಂದ ಅವನನ್ನ ಹೊರಗಡೆ ಹಾಕಿದ್ದಾರೆ, ತಮಗೆಲ್ಲರಿಗೂ ಗೊತ್ತು. ಅವನ ಮೇಲಿರುವಂತಹ ಪ್ರಕರಣಗಳನ್ನು ಕೂಡ ಇವರು ಹಿಂಪಡೆದಿದ್ದಾರೆ.
ಆಮೇಲೆ ಏನು ಸೂಲಿಬೇಲೆ, ಚಕ್ರವರ್ತಿ ಸೂಲಿಬೇಲೆ ಮೇಲಿನ ಪ್ರಕರಣಗಳು, ಮುಂಜಾನೆ ಎದ್ದರೆ ಸುಳ್ಳನ್ನೇ ಬೊಗಳುವ ಸೂಲಿಬೇಲೆ. ನಿಮ್ಗೆ ಗೊತ್ತಿರಬೇಕು, 2014 ಇದು ಲೋಕಸಭೆ ಇಲೆಕ್ಷನ್ ನಲ್ಲಿ ಮೋದಿ ಅವರು ಚಿನ್ನದ ರಸ್ತೆಯನ್ನ ಮಾಡಿಕೊಡ್ತಾರೆ ಅಂತ ಹೇಳಿ ಇಂತಹ ದೊಡ್ಡ ದೊಡ್ಡ ಸುಳ್ಳುಗಳನ್ನ ಬೊಗಳಿತಂತ ಈ ಸೂಲಿಬೇಲೆ ಅಂತಹ ನಾಲಾಯಕನ ಮೇಲಿರುವಂತಹ ಪ್ರಕರಣಗಳನ್ನು ಕೂಡ ಇವತ್ತು ಏನು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂಪಡೆದಿದೆ ಪ್ರಕರಣಗಳನ್ನು. ಇದು ನಾಚಿಗೇಡಿಯತನ. ಆಮೇಲೆ ಏನು ಶರಣ್ ಪಂಪೇಲ್ ಆಗಿರ್ಬೋದು, ಭಜನಾ ದಳದ ನಾಯಕ, ಆಮೇಲೆ ಇವನು ಪ್ರಮೋದ್ ಮುತಾಲಿಕ್, ಶ್ರೀರಾಮ್ ಸೇನೆಯ ಮುಖಂಡ, ಇದು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಯಾಕಂತಂದ್ರೆ ಮುಂಜಾನೆ ಎದ್ರೆ ಬರೇ ಕೋಮು ವಿಷಯವನ್ನ, ಲವ್ ಜಿಹಾದ್, ಗೋ ರಕ್ಷಣೆ ನೆಪದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ, ಆಮೇಲೆ ಮಂದಿರ ಮಸ್ಜಿದ್, ಇದೇ ಮುಂಜಾನೆ ಎದ್ರೆ ಹೇಳುವಂತ ಜಪಿಸುವಂತ ಪ್ರಮೋದ್ ಮುತಾಲಿಕ್ ಅಂತಹವನ ಮೇಲಿರುವಂತ ಪ್ರಕರಣಗಳನ್ನು ಕೂಡ ಈ ಕಾಂಗ್ರೆಸ್ ಸರ್ಕಾರ ಪ್ರಕರಣಗಳನ್ನ ಹಿಂಪಡೆದಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಿಮಗೆ 90% ಅಷ್ಟು ಮತದಾನವನ್ನು ನೀಡಿರುವಂತದ್ದು ಕಳೆದ ಬಾರಿ 23ರ ಇಲೆಕ್ಷನ್ ನಲ್ಲಿ ಮುಸ್ಲಿಂ ಸಮುದಾಯ. ಅದನ್ನ ನೀವು ಅರಿವಿಡಬೇಕು. ಮುಸ್ಲಿಂ ಸಮುದಾಯದ ಪ್ರಕರಣಗಳನ್ನು ನೀವು ಹಿಂಪಡೆದಿಲ್ಲ. ಇವು ಏನು ಹಿಜಾಬ್ ಹೋರಾಟದ ಸಮಯದಲ್ಲಿ ಏನು ಹಿಜಾಬ್ ಹೋರಾಟಗಾರರಿದ್ದಾರೆ ಅವ್ರ ಮೇಲಿರೋಂಥ ಏನು ಪ್ರಕರಣಗಳಿದ್ದಾವೆ ಅಂತಹ ಪ್ರಕರಣಗಳನ್ನ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿಲ್ಲ, ಹಿಂಪಡೆದಿಲ್ಲ. ಆದ್ರೆ ಇಂಥ ಕೋಮು ವಿಷ ಬೀಜವನ್ನು ಬಿತ್ತುವಂತ ನಾಯಕರ ಮೇಲಿರುವಂತ ಪ್ರಕರಣಗಳನ್ನ ಇವೇನು ಹಿಂಪಡೆದಿದೆ, ಇದು ನಾಚಿಗೇಡಿಯತನ. ಆಮೇಲೆ ಏನು ಅಮಾಯಕ ಮುಸಲ್ಮಾನರ ಮೇಲಿರುವಂತಹ ಪ್ರಕರಣಗಳಿದ್ದಾವೆ, ಅವು ಇನ್ನೂ ಹಾಗೆ ಇದಾವೆ. ಅವನನ್ನು ಕೂಡ ಏನು ಕಾಂಗ್ರೆಸ್ ಸರ್ಕಾರ ಪ್ರಕರಣಗಳನ್ನ ಹಿಂಪಡಿಬೇಕು. ಆಮೇಲೆ ಹುಬ್ಬಳ್ಳಿ ಗಲಭೆಯಲ್ಲಿ ಆಗಿರುವಂತಹ ಪ್ರಕರಣ ಏನಿದೆ ಅದರನ್ನು ಕೂಡ ಇವರು ಆ ಪ್ರಕರಣ ಕೂಡ ವಜಾಗೊಳಿಸಬೇಕು ಪೂರ್ತಿ. ಆಮೇಲೆ ಇಂಥ ಹಲವಾರು ಪ್ರಕರಣಗಳಿದ್ದಾವೆ. ಈ ಎಲ್ಲ ಪ್ರಕರಣಗಳನ್ನು ಏನು ಸಾಮಾಜಿಕವಾಗಿ ನ್ಯಾಯಯುತವಾಗಿರುವಂತಹ ಪ್ರಕರಣಗಳು, ಏನು ಅಮಾಯಕರ ಮೇಲೆ ಏನು ದೌರ್ಜನ್ಯವಾಗಿರುವಂತಹ ಪ್ರಕರಣಗಳಿದ್ದಾವೆ, ಅವೆಲ್ಲ ಪ್ರಕರಣಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಹಿಂಪಡೆಯಬೇಕಂತೇಳಿ ಇವತ್ತಿನ ಸಮಯದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಆಮೇಲೆ ಏನು ಈ ಗೋರಕ್ಷಣೆಯ ನೆಪದಲ್ಲಿ ಏನು ಕರ್ನಾಟಕದಾಗಲಿ, ಆಮೇಲೆ ಏನು ದೇಶಾದ್ಯಂತ ಇವರೇನು ದಾಳಿಗಳನ್ನ ಮಾಡ್ತಿದ್ದಾರೆ, ಮುಸಲ್ಮಾನರ ಮೇಲೆ ಆಗ್ಲಿ, ದಲಿತರ ಮೇಲಾಗ್ಲಿ, ಇವರು ದಿನನಿತ್ಯ ಏನು ಗೋರಕ್ಷಣೆಯ ನೆಪದಲ್ಲಿ ಇವ್ರದೊಂದು ನೈತಿಕ ಗುಂಡಾಗಿರಿಯನ್ನ ಮಾಡ್ತಿದ್ದಾರೆ. ಇಲ್ಲಿ ಏನು ಕಾನೂನಿದೆ, ಒಂದು ಕಾನೂನು ಸುವ್ಯವಸ್ಥೆ ಇದೆ, ಆಡಳಿತ ಇದೆ. ಈ ಬಜರಂಗ್ ದಳ ಆಮೇಲೆ RSS ಶ್ರೀರಾಮ ಸೇನೆಯವರಿಗೆ ಏನು ಕಾನೂನನ್ನ ಇಲ್ಲಿ ಬರೆದು ಕೊಟ್ಟಿಲ್ಲ. ಇಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆ, ಒಂದು ಆಡಳಿತವಿದೆ. ಅದನ್ನ ನೋಡ್ಲಿಕ್ಕೆ ಪೊಲೀಸ್ ಇಲಾಖೆ ಇದೆ, ಅದು ಅವ್ರ ಜವಾಬ್ದಾರಿ. ಈ ಜವಾಬ್ದಾರಿಯನ್ನ ಈ RSS ಬಜರಂಗ್ ದಳದ ಗುಂಡಾಗಳಿಗೆ ಕೊಟ್ಟವ್ರಂತವ್ರು ಯಾರು? ಇವರು ಹೋಗಿ ಮುಸಲ್ಮಾನರು ಏನು ಗೋಗಳನ್ನ ಸಾಗಾಟ ಮಾಡುವ ಸಮಯದಲ್ಲಿ ಹೋಗಿ ಅವ್ರನ್ನ ಹಿಡಿದು ಬಡಿದು ಅವ್ರಂತ ಅಲ್ಲಿ ಇರುವಂತ ಗೋವುಗಳನ್ನು ಕಬ್ಜಾ ಮಾಡಿಕೊಂಡು ಇಟ್ಟಿರುವಂತ ಗೋಗಳು ಎಲ್ಲಿ ಅದಾವ? ಈಗವು ಸಾವಿರಾರು ಗೋಗಳನ್ನು ಇವರು ಏನ್ ಮಾಡಿದ್ದಾರೆ, ಕಬ್ಜಾ ಮಾಡಿದ್ದಾನೆ ಪುನೀತ್ ಕೆರಿಹಳ್ಳಿ ಮೇಲೆ ಅವ್ರ ತಂಡ. ಅವು ಗೋವುಗಳಿದ್ದ ಇವರು ಕೇರಳಕ್ಕೆ ಅವ್ನು ಏನ್ ಮಾಡ್ತಿದ್ದಾರೆ, ಮಾರಾಟವನ್ನು ಮಾಡ್ತಿದ್ದಾರೆ. ಇಲ್ಲಿಯ ಹಿಂದೂ ಸಮಾಜ ಅರ್ಥ ಮಾಡಿಕೊಳ್ಳಬೇಕು, ಇವರಿಗೆ ಗೋ ಮೇಲೆ ಏನು ಪ್ರೀತಿ ಇಲ್ಲ. ಇವರು ಮಾಡ್ತಾ ಇರೋದು ಏನೋ ಒಂದು ದರೋಡೆ ಮಾಡ್ತಾ ಇದ್ದಾರೆ. ಇದನ್ನ ಇಲ್ಲಿಯ ಜನತೆಯನ್ನು ಮಾಡ್ಕೋಬೇಕು, ಸ್ಪಷ್ಟವಾಗಿ ಇಲ್ಲಿಯ ಜನತೆ ತಿಳಿದುಕೊಳ್ಳಬೇಕು. ಆಮೇಲೆ ಈಗೇನು ಬಕ್ರೀದ್ ಹಬ್ಬ ಬರ್ತಾ ಇದೆ, ಇಂತಹ ದಾಳಿಗಳು ಹೆಚ್ಚಾಗ್ತಾ ಇದ್ದಾವೆ. ನಾವು ಇಲ್ಲಿಯ ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನ ಮಾಡ್ತಿದ್ದೇವೆ. ಪೊಲೀಸ್ ಇಲಾಖೆ ಅದರ ಮೇಲೆ ಏನು ಕಾನೂನು ಕ್ರಮ ತಗೋಬೇಕು, ಅದು ಪೊಲೀಸರ ಜವಾಬ್ದಾರಿ. ಆದ್ರೆ ಇಂತಹ ಗುಂಡಾಗಳು ಏನು ಬಂದು ನೈತಿಕ ಪೊಲೀಸ್ಗಿರಿ ಮಾಡ್ತಾರೆ, ಇವರನ್ನು ಒದ್ದು ಒಳಗಡೆ ಹಾಕಬೇಕಂತ ಹೇಳಿ ಇವತ್ತು ಈ ಮಾಧ್ಯಮದ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಹೆಸರು ಸಲೀಂ ಹಳ್ಯಾಳ್, SDPI जिलाध्यक्ष। अल्ताज पार्टी हॉल, केशापुर सर्कल, हुबली अब आपके लिए फराहम करता है एक मियारी पार्टी हॉल की सहूलत। अल्ताज होटल में मुख्तलिफ मगर लजीज खानों के अलावा अब आप अल्ताज पार्टी हॉल का भी फ़ायदा उठा सकते हैं। आपके प्रोग्रामों को खुसूसी और यादगार बनाने के लिए सबसे बेहतरीन इंतखाब सिर्फ और सिर्फ अल्ताज पार्टी हॉल। शादी ब्याह, बर्थडे, स्कूल कॉलेज गेट टुगेदर, बिजनेस सेमिनार्स, कॉन्फ्रेंसेस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में। आज ही आइए अल्ताज पार्टी हॉल। मजीद तफसीलात के लिए राबिता करें एजाज अहमद व्यापारी से 9986143175।